ಅಡಿಗೆಗೆ ಇವತ್ತು ಭರ್ಜರಿ ನಗುವಿನ ಒಗ್ಗರಣೆ ಬೀಳೋದ್ರಲ್ಲಿ ಡೌಟೇ ಇಲ್ಲ. ಯಾಕೆಂದ್ರೆ ಬರ್ತಾ ಇರೋ ಗೆಸ್ಟ್ ಬಗ್ಗೆ ಒಂದು ಸೀಕ್ರೆಟ್ ಹೇಳ್ತೀನಿ. ಇವರು ಓದಿದ್ದು ಹೋಮ್ ಸೈನ್ಸ್, ಆದ್ರೆ ಅಡ್ಗೆ ಮನೇಲಿ ಸೌಟ್ ಹಿಡಿಯಕ್ಕಿಂತ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಮೈಕ್ ಹಿಡಿದದ್ದೇ ಹೆಚ್ಚು, ನಮ್ಮನ್ನೆಲ್ಲ ನಕ್ಕು ನಲಿಸಿದ್ದೇ ಹೆಚ್ಚು. ಪ್ಲೀಸ್ ವೆಲ್ಕಮ್ ಸುನೇತ್ರಾ ಪಂಡಿತ್ ಮೇಡಮ್. ಓಕೆ, ಸೊ ವೆಲ್ಕಮ್ ಟು ನಮ್ಮ ಅಡುಗೆ ಮನೆ. ಎಸ್, ಸೊ ಆಕ್ಚುಲಿ ನೀವು ಹೋಮ್ ಸೈನ್ಸ್ ಮಾಡಿದ್ರು, ಮೈಕ್ ಸೈನ್ಸ್ ಅಲ್ಲೇ ಜಾಸ್ತಿ ಕೆಲಸ ಮಾಡಿದ್ದೀರಾ. ಹೋಮ್ ಸೈನ್ಸ್ ಮಾಡಿದೆ, ಬಟ್ ನನ್ನ ಸಬ್ಜೆಕ್ಟ್ ಅಲ್ಲಿ ಅಡುಗೆ ಏನು ಇರಲಿಲ್ಲ. ನ್ಯೂಟ್ರಿಷನ್ ಅಂಡ್ ಡಯಟೆಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ, ಅದನ್ನ ನಾನು ಕಾನ್ಸಂಟ್ರೇಟ್ ಮಾಡಿದೆ. ಆದ್ರೆ ನನ್ನ ನೋಡಿದ್ರೆ ಯಾವ ಆಂಗಲ್ ನ್ಯೂಟ್ರಿಷನ್ ಡಯಟೆಕ್ ಏನು ಇಲ್ಲ. ನಾವು ತಿಂದು ಉಂಡು ಚೆನ್ನಾಗಿ ಅದೇ ಜಬರ್ದಸ್ತ್ ಆಗಿದೀವಿ. ಅದೇ ಜೀವನ. ನಾವು ಕಷ್ಟಪಡೋದೇ ತಿಂದುಂಡು ಚಂದವಾಗಿರೋದಕ್ಕೆ ಅಷ್ಟೇ. ಸೂಪರ್. ನಮಗಾಗಿ ಇವತ್ತು ಯಾವ ಭೂರಿ ಭೋಜನವನ್ನ ತಯಾರಿಸುತ್ತೀರಿ? ನುಗ್ಗೆಕಾಯಿ ರಸಂ. ನುಗ್ಗೆಕಾಯಿ ರಸಂ. ಎಸ್, ವಾರೆ ವಾ, ಕ್ಯಾ ಬಾತ್ ಹೈ. ಹೆಂಗೆ ಆಜ್ ಇವತ್ತು ನುಗ್ಗೆಕಾಯಿ ರಸಂನ ಹಿಂಗ್ ಕುಡಿತೀನಿ. ಬಿಸಿ ಬಿಸಿ ಅನ್ನ ನುಗ್ಗೆಕಾಯಿ ರಸಂ. ಹೌದಾ? ಸೊ ಇವಾಗ ತೊಗರಿ ಬೇಳೆ ಆಕ್ಚುಲಿ ಇಷ್ಟೊಂದು ಬೇಡ, ಅರ್ಧ ಕಪ್ ಸಾಕು. ಓಕೆ, ಈ ತರ ಕಪ್ ತಗೊಂಡ್ರೆ ಅರ್ಧ ಕಪ್ ಸಾಕು. ಈಗ ತೊಳ್ಕೊಂಡು ಇಟ್ಕೊಂಡಿರೋ ಟೊಮ್ಯಾಟೊ, 2 ಟೊಮ್ಯಾಟೊ. ಓಕೆ, ಬಸ್. ಆಮೇಲೆ ನುಗ್ಗೆಕಾಯಿ. ವಾವ್. ಒಂದು ಪಿಂಚ್ ಆಫ್ ಸಾಲ್ಟ್. ಓಕೆ, ನಂಗೆ ನೀರು ಬೇಕು. ಓಕೆ ಮೇಡಮ್, ಎಷ್ಟು ಲೀಟರ್ ಬೇಕು? ಮುಳುಗೋಷ್ಟು. ಇಟ್ಬಿಟ್ರೆ ಪಾಡಗದು ಬೇಯ್ಕೊಳ್ಳುತ್ತೆ. 2 ಸ್ಪೂನ್ ಧನಿಯಾ. ಏನಿದು? ಧನಿಯಾ 2 ಸ್ಪೂನ್. ಸೋಂಫ್. ಅಲ್ಲ, ಈಗ ಈ ಮಠ ಮಧ್ಯರಾತ್ರಿಯಲ್ಲಿ ನುಗ್ಗೆಕಾಯಿ ತಗೊಂಬರೋ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಾ? ತರಲ್ಲ ಅಷ್ಟೇ ಮೇಡಮ್. ಹೆಂಗ್ ಮಕ್ಕೊಡ್ದಂಗೆ ಹೇಳಿದ್ರಿ ಅಂದ್ರೆ, ಆಮೇಲೆ ಬ್ಯಾಡ್ಗೆ ಮೆಣಸಿನ್ಕಾಯಿ. ನೀವ್ ಯಾವ ಮೆಣಸಿನ್ಕಾಯಿ ಯೂಸ್ ಮಾಡ್ತೀರೋ? ಕೆಂಪು. ನಾವ್ ಯಾವ್ದೋ ಮೇಡಮ್ ಒಟ್ಟು ಖಾರ ಇರೋದು ಯೂಸ್ ಮಾಡ್ತೀವಿ. ಆಮೇಲೆ ಕರಿಬೇವಿನ ಸೊಪ್ಪು. ಸೂಪರ್. ಸೊ ನೀವು ಇವಾಗ ಧನಿಯಾ ಕಾಳು, ಸೋಂಪು, ಜೀರಿಗೆ, ಮೆಣಸು, ಕರ್ಬೇವಿನ ಸೊಪ್ಪು, ಕೆಂಪು ಮೆಣಸಿನ್ಕಾಯಿ ಹಾಕೊಂಡಿದ್ದೀರಾ? ಓಕೆ, ಸೂಪರ್. ಇದು ಎಲ್ಲ 2 ಟೀ ಸ್ಪೂನ್ ಹಾಕೊಂಡಿದ್ದೀರಾ? 2 ಟೀ ಸ್ಪೂನ್. ಸೂಪರ್. ನಿಮ್ಗೆ ಘಮ ಬರ್ತಾ ಇದಲ್ವಾ? ಆ ಕರಿಬೇವಿನ ಸೊಪ್ಪುದು ಎಷ್ಟು ಚೆನ್ನಾಗಿ ಸೋಂಪುದು ಘಮ ಬಂದ ತಕ್ಷಣ ಆಫ್ ಮಾಡ್ಬಿಡಿ. ಓಕೆ, ಪರವಾಗಿಲ್ಲ. ಈಗ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಕುಕ್ಕರ್ ಅಲ್ಲಿ ಎಲ್ಲ ನೀಟಾಗಿ ಬೆಂದಿದೆ, ಆದ್ರೆ ಈ ನುಗ್ಗೆಕಾಯಿನ ಮಾತ್ರ ತೆಗೆದು ಸೆಪರೇಟ್ ಆಗಿ ಬೌಲ್ಗೆ ಹಾಕೋತಾ ಇದ್ದೀನಿ. ಸ್ಮ್ಯಾಶರ್ ತಗೊಂಡು ಬೇಳೆ ಹಿಂಗೆ ಸ್ಮ್ಯಾಶ್ ಮಾಡಿದ್ರೆ ಅದ್ರ ರುಚಿ ಎನ್ಹ್ಯಾನ್ಸ್ ಆಗತ್ತೆ. ಓ ವಾವ್. ಇನ್ ಸ್ವಲ್ಪ ಆ ಕಡೆ ಇಡಿ. ಈ ನುಗ್ಗೆಕಾಯಿನ ನೋಡಿ ನಾನು ಹೆಂಗ್ ಹಿಸುಕ್ತಾ ಇದ್ದೀನಿ. ಕೈಯಲ್ಲಿ ಹಿಸ್ಕೋದ್ರಿಂದಾನೇ ನುಗ್ಗೆಕಾಯಿ ಮೆತ್ತಗಾಗೋದು. ಇಲ್ಲ ಅಂದ್ರೆ ಅದು ನಾವು ಸ್ಮ್ಯಾಶರ್ ಮಾಡ್ತೀವಿ ಅಂದ್ರೆ ವರ್ಕ್ ಆಗಲ್ಲ. ಓಕೆ, ಇವಾಗೆಲ್ಲ ಇದಾಗಿದೆ, ನಾರೆಲ್ಲ ತೆಗ್ದಿದ್ದೀನಿ. ಓಕೆ, ಇವಾಗ ಇದಕ್ಕೆ ನಾವು ಸ್ವಲ್ಪ ಹುಣಸೆ ಹಣ್ಣಿನ. ಓಕೆ, ಬಹುಶಃ ಇದೊಂದು 3 ಟೀ ಸ್ಪೂನ್ ಅಷ್ಟು. ಈಗ ಆಕ್ಚುಲಿ ಈಗ ಸುನೇತ್ರ ಅಂದ್ರೆ, ಅಯ್ಯೋ ನೋಡಿಯಕ್ ಬಂದ್ರೇನೋ ಅನ್ಕೊಂಡೆ. ಸುನೇತ್ರ ಅಂದ್ರೆ ಒಳ್ಳೆ ಕಣ್ಣುಗಳು ಅಂತ ನೋಡಿದ್ವಲ್ಲ ನಾವು ಗೂಗಲ್ ಅಲ್ಲಿ, ಹಂಗ್ ಬಂತು ಅದು ಒಳ್ಳೆ ಕಣ್ಣುಗಳು. ಸೊ ಅದ್ರ ಆಪೋಸಿಟ್ ಒಂದು ಎಕ್ಸ್ಪ್ರೆಷನ್ ಬೇಕು ನಮ್ಗೆ ಅನ್ಸ್ಬಾರ್ದು ನಿಮ್ಗೆ ಒಳ್ಳೆ ಕಣ್ಣು. ಆ ತರದೊಂದು ವಿಯರ್ಡ್ ಎಕ್ಸ್ಪ್ರೆಷನ್ಸ್ ತೋರಿಸಿ ನಮ್ಗೆ. ಆಲ್ಟಿಟ್ಯೂಡ್. ಓಕೆ, ಬಟ್ ಇದು ಚೆನ್ನಾಗಿತ್ತು ಆಕ್ಚುಲಿ. ಆಟಿಟ್ಯೂಡ್ ತೋರಿಸಿದ್ದು. ಪ್ಲೀಸ್ ಲೈಟ್. ನಾ ಏನ ಅಂಚೆ ಫ್ಲವರ್ ಅನ್ಕೊಂಡವ ಫೈರ್ ಎಣ್ಣೆ. ನೀವು ಒಳ್ಳೆ ಜಾಗಕ್ಕೆ ಬಂದಿದ್ದೀರಾ. ಯಾಕೆ ಗೊತ್ತಾ? ನನ್ನ ಕಿಚನ್ ಅಲ್ಲಿ ನಾನು ಯಾವಾಗ್ಲೂ ಬಳಸೋದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಏನ್ ಗೊತ್ತಾ ಮೇಡಮ್, ಇದ್ರ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ, ಇಂಡಿಯಾದಲ್ಲೇನೆ ಅತಿ ಹೆಚ್ಚು ಸೇಲ್ ಆಗ್ತಿರುವಂತಹ ನಂಬರ್ 1 ಆಯಿಲ್. ಸೊ ಇದು ಕ್ವಾಲಿಟಿಯಲ್ಲೂ ಕೂಡ ನಂಬರ್ 1 ಆಯಿಲ್. ಹಾಗೇನೆ ತುಂಬಾ ಕಡಿಮೆ ಎಣ್ಣೆಯಲ್ಲಿ ತುಂಬಾ ಜಾಸ್ತಿ ಅಡುಗೆಯನ್ನ ಮಾಡಬಹುದು ರುಚಿಕರವಾಗಿ. ಇಟ್ ಇಸ್ 100% ಪ್ಯೂರ್ ಅಂತ ಸರ್ಟಿಫೈ ಆಗಿರುವಂತಹ ಆಯಿಲ್. ಸೊ ಇವತ್ತು ನಾವು ನಮ್ಮ ಸುನೇತ್ರಾ ಮೇಡಮ್ ಅವರ ರಸಂಗೆ ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್.
ಈಗ ನಾವೇನ್ ಮಾಡೋಣ? ಎಣ್ಣೆ ಬಿಸಿ ಆಗಿದ ತಕ್ಷಣ ಪಟಪಟ ಚಟ ನಂತರ? ಎಸ್, ನಯನ 2 ಟೀ ಸ್ಪೂನ್, ಸಾರಿ. ಓಕೆ. ನೆಕ್ಸ್ಟು ಒಂದು ಮೀಡಿಯಂ ಸೈಜ್ ಈರುಳ್ಳಿ. ಯಾ, ಒಂದು ಫುಲ್ ಬೌಲ್ ಹಾಕೊಂಡ್ಬಿಡೋದಾ? ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ಒಂದು ಮೀಡಿಯಂ ಸೈಜ್ ಸಾಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಫುಲ್ ಬೆಳ್ಳುಳ್ಳಿ, ಒಂದು ಹೋಲ್ ಬೆಳ್ಳುಳ್ಳಿ ಚಚ್ಚಿ ಅದನ್ನು. ನೋಡಿ ಸಾಕ? ಎಸ್, ಬೆಳ್ಳುಳ್ಳಿ. ಸೊ ಚೆನ್ನಾಗಿ ಬೆಳ್ಳುಳ್ಳಿ ತಿಂದ್ರೆ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗುತ್ತೆ. ವಾವ್. ಎಸ್, ಇವಾಗ ಇದಾದ್ಮೇಲೆ ಈಗ ನಾವೇನ್ ಮಾಡ್ತೀವಿ, ಒಂದು ಸ್ವಲ್ಪ ಒಂದು 4-5 ಕರಿಬೇವಿನ ಸೊಪ್ಪು ಹಾಕಿದೀವಿ ಅದರಲ್ಲಿ. ಸ್ಟಿಲ್ ಇಲ್ಲಿಗೂ ಹಾಕಬೇಕು. ಚೆನ್ನಾಗಿ ಫ್ರೈ ಆದ್ಮೇಲೆ ಓಕೆ, ಪೌಡರ್ ಇತ್ತಲ್ಲ ನಮ್ದು, ಎಸ್, ಬೇಕಂದ್ರೆ ಇದಕ್ಕೆ ನೀವು 2 ಹಸಿಮೆಣಸಿನಕಾಯಿ ಅಂದ್ರೆ ಈ ತರ ಸೀಳಿ ಹಾಕೋಬಹುದು. ಆಕ್ಚುಲಿ ನೆಸೆಸರಿ ಇಲ್ಲ, ಬೇಕು ಅಂದರೆ ಹಾಕೋಬಹುದು. 2 ಟೀ ಸ್ಪೂನ್. ಓಕೆ. ಸೊ ಅವಾಗಲೇ ಹುರಿದುಕೊಂಡಂತಹ ಮಸಾಲೆಯನ್ನ ರುಬ್ಬಿ ಇಟ್ಕೊಂಡಿದ್ವಿ. ಈಗ ಅದನ್ನ 2 ಟೀ ಸ್ಪೂನ್ ಹಾಕಿದ್ದೀರಾ. ಚೆನ್ನಾಗಿ ಫ್ರೈ ಆದ್ಮೇಲೆ ಈಗ ನಮ್ಮ ಮೇನ್ ಇಂಗ್ರೀಡಿಯೆಂಟ್, ನಮ್ಮ ಹೀರೋಯಿನ್ನ ಸೂಪರ್ ಹೀರೋಯಿನ್ ಹಾಕೋಣ. ಇದ್ರೊಳಗಡೆ ಹುಣಸೆ ಹಣ್ಣು ರಸ ಮತ್ತು ನುಗ್ಗೆಕಾಯಿ ರಸ, ಪ್ಯೂರಿ. ಈಗ ಟೊಮ್ಯಾಟೊ ಮತ್ತೆ ಬೇಳೆ ಕೊಡಿ ಹಾಕೊಂಡು ಇದು ಒಂದು ಸ್ವಲ್ಪ ನೀರು ಹಾಕ್ಬೇಕಾ? ನೀರು ಬೇಕು. ಚೆನ್ನಾಗಿ ಆಡಿಸಿ, ವೇಸ್ಟ್ ಆಗಬಾರ್ದಲ್ಲ, ಯಾವುದನ್ನು ವೇಸ್ಟ್ ಮಾಡಬಾರದು. ಮಿಕ್ಸ್ ಮಾಡ್ಕೊಳ್ಳಿ. ಓಕೆ. ಮೇನ್ ಆಗಿ ಇವಾಗ ಇದೆಲ್ಲ ಆಯ್ತು. ಮೇನ್ ಏನ್ ಹೇಳಿ? ಏನು ಉಪ್ಪು. ಉಪ್ಪಿಗಿಂತ ರುಚಿ ಇಲ್ಲ, ಬೇರೆ ರುಚಿಯೇ ಇಲ್ಲ. ಎಷ್ಟೊಂದ್ ಕಡೆ ಉಪ್ಪನ್ನ ರುಚಿ ಅಂತಾನು ಕರೀತಾರೆ. ಹೌದು, ಆಕ್ಚುಲಿ ಸಂಜೆ ಮೇಲೆ ಉಪ್ಪು ಅಂತ ಡೈರೆಕ್ಟ್ ಆಗಿ ಹೇಳೋಂಗಿಲ್ಲ ಅಂತ ಅಂತಾರೆ ಕೆಲವರು. ರುಚಿ ಅಂತ ಹೇಳ್ಬೇಕಂತೆ ಕತ್ಲಾದ್ಮೇಲೆ, ಹಂಗಂತಾರೆ. ಅಲ್ಲ, ನಾವು ಉಪ್ಪನ್ನ ಮುಂಚೆನೆ ಹಾಕೋತೀವಿ, ನೀವು ಆಮೇಲೆ ಹಾಕೋತಿದ್ದೀರಲ್ಲ? ಹೌದು, 3 ಸ್ಪೂನ್ ಉಪ್ಪು ಹಾಕೊಂಡ್ರಾ? ವಾಕೆ. ಆಮೇಲೆ ರುಚಿ ನೋಡಿ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಹಾಕೋಬಹುದು. ಅಲ್ಲ, ಈಗ ಕಮಿಂಗ್ ಟು ದ ಮ್ಯಾಟರ್. ಎಸ್, ಈಗ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. Okay. ಸೊ ಆ ಸಿನಿಮಾದಲ್ಲಿ ನಮ್ಮ ನುಗ್ಗೆಕಾಯಿ ಹೀರೋಯಿನ್, ಅವಳೊಬ್ಳಿಗೋಸ್ಕರ 2 ಹೀರೋಗಳು ಕಚ್ಚಾಡ್ತಾರೆ. ದಟ್ ಇಸ್ ಟೊಮೊಟೊ ಅಂಡ್ ಈರುಳ್ಳಿ. ಓಕೆ. ಸೊ ಈಗ ನೀವು ನುಗ್ಗೆಕಾಯಿ ಡಬ್ಬಿಂಗ್ ಮಾಡ್ಬೇಕು. ಆ ಟೊಮೊಟೊ ನಾನೇ. ನನ್ನನ್ನ ಸಾಮಾನ್ಯದ ವೆಜಿಟೇಬಲ್ ಅಂತ ಅನ್ಕೋಬೇಡಿ. ನಾನು ಸಾಮಾನ್ಯದವಳಲ್ಲ. ಈ ಕಡೆ ಈರುಳ್ಳಿಗೂ ಸಿಗಲ್ಲ, ಆ ಕಡೆ ಟೊಮ್ಯಾಟೊಗೂ ಸಿಗಲ್ಲ. ಯಾಕಂದ್ರೆ ನೀವಿಬ್ರು ಕಾಮನ್ ಇಂಗ್ರೀಡಿಯೆಂಟ್, ಕಾಮನ್ ವೆಜಿಟೇಬಲ್. ನಾನು ಸ್ಪೆಷಲ್ ವೆಜಿಟೇಬಲ್ ಆಗಿರೋದ್ರಿಂದ, ಸ್ಪೆಷಲ್ ತರಕಾರಿ ಆಗಿರೋದ್ರಿಂದ ನಾನು ಸ್ಪೆಷಲ್ ಆಗಿರೋರ್ಗೆ ಸಲ್ತೀನಿ. ಹಂಗೆ. ಟೊಮ್ಯಾಟೊ, ಈರುಳ್ಳಿ. ನುಗ್ಗೆಕಾಯಿ ಮಾತಾಡಕ್ಕಿಲ್ಲ. ಏನೀಗ ಹಿಂಗ ಅನ್ನೋರ ಹತ್ರ ನಾನು ಹೇಳಕ್ಕಾಗತ್ತೆ? ಸ್ವಲ್ಪ ಲವ್, ಪ್ಯಾರು, ಇಸ್ಕು, ಮೊಹಬ್ಬತ್ತು ಅದನ್ನೆಲ್ಲ ಇದ್ರೆ, ಇಲ್ಲ ಅಂದ್ರೆ ಬಿಡಿ, ಇನ್ನೇನ್ ಮಾಡಕ್ಕಾಗತ್ತೆ. ಅಲ್ಲ, ಟೊಮೊಟೊ ಹಣ್ಣು ಅಂತಾನು ಸ್ವಲ್ಪ ಕರ್ಟಸಿ ತೋರ್ಸಲ್ವಾ? ಟೊಮ್ಯಾಟೊ ತರ ಇದೆಯಾ, ಅಯ್ಯೋ, ಬಂದ ದಾರಿ. ನುಗ್ಗೆಕಾಯಿ ತರ ಇದೆಯಾ, ಬಾಯಿ ಒಳಗೆ ತಗೊಂಡು ಒಗ್ದಾಕ್ಬಿಡ್ತೀನಿ. ಅದಕ್ಕೆ ಮುಂಚೆ ಟೊಮ್ಯಾಟೊ ಇರ್ಬೇಕಲ್ಲ. ನುಗ್ಗೆಕಾಯಿ ಬೇಯಕ್ಕೆ ತುಂಬಾ ಟೈಮ್ ಆಗತ್ತೆ. ಟೊಮೊಟೊನೇ ಕ್ಯೂಚ್ಬಿಡ್ತೀವಿ, ಹಸಿ ಟೊಮೊಟೊನೇ ಕ್ಯೂಚ್ಬಿಡ್ತೀವಿ. ದೇವ್ರ ಒಳ್ಳೇದ್. ಹಸಿ ನುಗ್ಗೆಕಾಯಿನ ಯಾವ ಟೊಮೊಟೊ ಮರ್ಯಾದೆನೇ ಇಲ್ಲ ಅವ್ರ ಹತ್ರ. ಹಸಿ ಟೊಮೊಟೊನೇ ಕ್ಯೂಚ್ಬಿಡ್ತೀನಿ, ನುಗ್ಗೆಕಾಯಿ ಕ್ಯೂಚಕ್ಕಾಗತ್ತ ಅಂತ ಇದ್ದಾರೆ. ಆಮೇಲೆ ಉಪ್ಪು ಹಾಕಿದ್ಮೇಲೆ ಒಂದ್ ಸ್ವಲ್ಪ ಬೆಲ್ಲ ಹಾಕ್ಬೇಕು. ಯಾಕಂದ್ರೆ ಸಿಹಿ ಯಾವಾಗ್ಲೂ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ಎನ್ಹ್ಯಾನ್ಸ್ ಮಾಡುತ್ತೆ. ಓಕೆ. ಈಗ ನಿಮ್ಮ ನುಗ್ಗೆಕಾಯಿ ರಸಂ ಅಥವಾ ಸಾರು ಏನ್ ಬೇಕಾದ್ರೂ ಹೇಳ್ಬೋದು. ಈಗ ಇದನ್ನ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊ. ಓಕೆ. ವಾಯ್, ಸಾರು ತುಂಬಾ ಬೊಂಬಾಟಾಗಿದೆ. ನಾನೇ ನನ್ನ ಕೈಯಾರೆ ತಿನ್ನಿಸ್ತೀನಿ. ಚೆನ್ನಾಗಿದ್ರು ಮಾರಿಡಾಲ, ನೀವೇ ಅನ್ಭವಿಸ್ಬೇಕು. ವಾ, ಸಖತ್ತಾಗಿದೆ ಮೇಡಮ್. ನಮ್ಮ ಉತ್ತರ ಕರ್ನಾಟಕ ಸೈಡ್ ಏನಾದ್ರೂ ಎಕ್ಸಲೆಂಟ್ ಆದ್ರೆ ಕೆಲಸ ಆಗ್ಲಿ, ಅಡುಗೆ ಆಗ್ಲಿ, ನಾವೊಂಥರ ಶಬಾಷ್ಗಿರಿ ಕೊಡ್ತೀವಿ. ಪ್ಲೀಸ್. ಸೊ ಆ ಸ್ಟೈಲಲ್ಲಿ ಕೊಡ್ಬೋದಾ ನನಗೆ? ಎಸ್. ಸೊ ಇವತ್ತಿನ ನಮ್ಮ ಸುನೇತ್ರ ಮೇಡಮ್ ಅವರ ನುಗ್ಗೆಕಾಯಿ ರಸಂ ಹೆಂಗಿತ್ತಂದ್ರ ಮಾಜ್ಗಿ
ನುಗ್ಗೆಕಾಯಿ ರಸಂ ಮಾಡುವ ವಿಧಾನ. ಕುಕ್ಕರ್ಗೆ ಅರ್ಧ ಕಪ್ ಬೇಳೆ, 2 ಟೊಮೆಟೊ, ಕತ್ತರಿಸಿಕೊಂಡ 4 ನುಗ್ಗೆಕಾಯಿ, 1 ಚಿಟಿಕೆ ಉಪ್ಪು, 2 ಗ್ಲಾಸ್ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸಿಕೊಳ್ಳಿ. ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಧನಿಯಾ ಕಾಳು, 2 ಟೇಬಲ್ ಸ್ಪೂನ್ ಸೋಂಪು ಕಾಳು, 2 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಕಾಳು ಮೆಣಸು, 3 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಸಾಲೆ ತಣಿಯಲು ಬಿಟ್ಟು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರಿನಲ್ಲಿ ಬೆಂದ ನುಗ್ಗೆಕಾಯಿಯನ್ನು ಮಾತ್ರ ಒಂದು ಬೌಲ್ಗೆ ವರ್ಗಾಯಿಸಿಕೊಂಡು ಕುಕ್ಕರ್ನಲ್ಲಿರುವ ಟೊಮ್ಯಾಟೊ ಮತ್ತು ತೊಗರಿಬೇಳೆಯನ್ನು ಸ್ಮ್ಯಾಶರ್ನಿಂದ ಸ್ಮ್ಯಾಶ್ ಮಾಡಿಕೊಳ್ಳಿ. ನಂತರ ಬೆಂದ ನುಗ್ಗೆಕಾಯಿ ಸ್ಮ್ಯಾಶ್ ಮಾಡಿ ಅದರಿಂದ ನುಗ್ಗೆಕಾಯಿ ರಸವನ್ನು ತೆಗೆದು ನುಗ್ಗೆಕಾಯಿ ರಸಕ್ಕೆ ಹುಣಸೆ ರಸವನ್ನು ಬೆರೆಸಿ ಬದಿಗಿಟ್ಟುಕೊಳ್ಳಿ. ಒಂದು ಬಾಣಲೆಗೆ 2 ಸ್ಪೂನ್ ಅಡುಗೆ ಎಣ್ಣೆ, 2 ಟೇಬಲ್ ಸ್ಪೂನ್ ಸಾಸಿವೆ, 2 ಟೀ ಸ್ಪೂನ್ ಜೀರಿಗೆ, 1 ಬೌಲ್ ಈರುಳ್ಳಿ, 10 ಎಸಳು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವು, 2 ಮೆಣಸಿನಕಾಯಿ, 2 ಟೇಬಲ್ ಸ್ಪೂನ್ ರುಬ್ಬಿದ ಮಸಾಲೆ ಪುಡಿಯನ್ನು ಹಾಕಿ ಪರಿಮಳ ಬರುವ ಹಾಗೆ ಹುರಿದುಕೊಳ್ಳಿ. ಈಗ ಬಾಣಲೆಗೆ ನುಗ್ಗೆಕಾಯಿ ರಸವನ್ನು ಮತ್ತು ಸ್ಮ್ಯಾಶ್ ಮಾಡಿಕೊಂಡ ಟೊಮ್ಯಾಟೊ ಮತ್ತು ತೊಗರಿಬೇಳೆಯನ್ನು ಬೆರೆಸಿ 3 ಟೇಬಲ್ ಸ್ಪೂನ್ ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿ ನುಗ್ಗೆಕಾಯಿ ರಸಂ ಸವಿಯಲು ಸಿದ್ಧ. ಸೊ ಡಾರ್ಲಿಂಗ್, ನೀವ್ ಹೇಳ್ದಂಗೆ ನೀವು ಮಾಡಿದ ನುಗ್ಗೆಕಾಯಿ ರಸಂ ಸಖತ್ತಾಗಿತ್ತು. ಓಕೆ, ನಾವು ಅಷ್ಟು ಸುಲಭಕ್ಕೆ ಬಿಡಲ್ಲ. ರಸಂ ಏನೋ ತೋರಿಸ್ಬಿಟ್ರಿ, ಸ್ವಲ್ಪ ಏನಾದ್ರೂ ಯುನೀಕ್ ಆಗಿರೋದು ಇನ್ನೊಂದೇನಾದ್ರು ನಮಗೋಸ್ಕರ ಮಾಡ್ಕೊಡಿ. ಸ್ಯಾಲಡ್. ಓಕೆ, ಸೊ ಇವತ್ತು ನೀವು ಮಾಡ್ತಾರೋ ಸ್ಯಾಲಡ್ ಅಲ್ಲಿ ಸ್ಪೆಷಲ್ ಏನು? ಸೊ ಇವತ್ತು ಚೇಪೆಕಾಯಿ ಸ್ಯಾಲಡ್. ನನಗೆ ವೆಯ್ಟ್ ಮಾಡಕ್ ಆಗಲ್ಲ. ತರ್ಸಿ ಮತ್ತೆ ರೇಷನ್ ತಗೊಂಬಂದ್ರ ರೇಷನ್. ಸೀಬೆಕಾಯಿ. ಓಕೆ, ಒಂದ್ ಇಡೀ ಸೀಬೆಕಾಯಿ Okay. ನೀಟಾಗಿ ಚಿಕ್ಕದಾಗಿ ಹೆಚ್ಕೊಂಡು ಎಸ್, ಬೌಲಲ್ಲಿ ಹಾಕೊಳ್ಳೋದು. ಓಕೆ. ಅದಾದ್ಮೇಲೆ ದಾಳಿಂಬೆ. ದಾಳಿಂಬೆ ಎಲ್ಲ ನನ್ನ ಫೇವ್ರೆಟ್ ಫ್ರೂಟ್ ಇದು. ನನಗೆ ಫ್ರೂಟ್ಸ್ ಅಂದ್ರೆ ಬಾರಿ ಇಷ್ಟ. ಪಪ್ಪಾಯ ಬಂದ್ಬಿಟ್ಟು ತೆಂಗಿನ ತುರಿ. ತೆಂಗಿನ ತುರಿ ಜಾಸ್ತಿ ಹಾಕ್ಬೇಕಾಗಿಲ್ಲ, ಸುಮ್ಮನೆ ಸ್ವಲ್ಪ ಒಂದು ಹಾಫ್ ಬೌಲ್. ಎಸ್ ಎಸ್. ಆಮೇಲೆ ಕ್ಯಾರೆಟ್. ಕ್ಯಾರೆಟ್ ತುರಿದಿಟ್ಕೊಂಡ್ಬಿಟ್ಟು ತುರಿದಿಟ್ಕೊಂಡ್ಬಿಟ್ಟು ಕ್ಯಾರೆಟ್ ಅಷ್ಟೇ ಜಾಸ್ತಿ ಹಾಕೋದು ಬೇಡ, ಯಾಕೆ ಅಂದ್ರೆ ಇದೇ ಡಾಮಿನೇಟ್ ಮಾಡ್ಬಿಡುತ್ತೆ. ಸೊ ಹಾಗಾಗಿ ಸುಮ್ಮನೆ 1-2 ಟೀ ಸ್ಪೂನು. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು. ಅದಾದ್ಮೇಲೆ ಸ್ವಲ್ಪ ಮೆಣಸು, ಒಂದು ಹಾಫ್ ಟೇಬಲ್ ಸ್ಪೂನ್. ಎಸ್, ಓಕೆ, ಹಾಫ್ ಟೇಬಲ್ ಸ್ಪೂನ್. ರುಚಿಗೆ ತಕ್ಕಷ್ಟು ಉಪ್ಪು. ಹಾಕದಿದ್ರೆ ಆಗುತ್ತೆ ದೊಡ್ಡ ತಪ್ಪು. ನಂಗೆ ಒಂದು ಆಸೆ ಇದೆ, ಹೇಳಿ. ಈ ಕ್ರಿಕೆಟ್ ಕಾಮೆಂಟ್ರಿ ಮಾಡ್ತಾರಲ್ಲ, ಈಗ ಬರ್ತಾ ಇದೆ ಬಾಲೋ 6 ರನ್ ಹೊಡೆದಿದ್ದಾರೆ ನಮ್ಮ ಸುರೇಂದ್ರ ಪಂಡಿತ್ ಅವರು, ಬರ್ಲಿ ಜೋರದ ಚಪ್ಪಾಳೆ, ವಾವ್ ಏನ್ ಬ್ಯಾಟಿಂಗ್ ಮಾಡಿದ್ರು ಅಂತ. ಆ ತರ ಕಿಚನ್ ಅಲ್ಲಿ ನಾವು ಕಾಮೆಂಟ್ರಿ ಮಾಡಿದ್ರೆ ಹೆಂಗಿರತ್ತೆ? ಈಗ ಬರ್ತಾ ಇದೆ ನಿಂಬೆ ಹಣ್ಣು ಹಿಂಡಿದ್ರೆ ಬರುತ್ತೆ ಸಿಕ್ಸರು. ಈಗ ನಮ್ಮ ಸ್ಯಾಲಡ್ ರೆಡಿ. ಕುಕಿಂಗ್ ವಿತೌಟ್ ಫೈರ್. ಸೀರಿಯಸ್ಲಿ? ಅಷ್ಟೇ. ಓ ಮೈ ಗಾಡ್. ಈಗ ನೀವು ನೋಡ್ತಾ ಇದ್ದೀರಾ ರಂಗು ಬಿರಂಗಿ ಸ್ಯಾಲಡ್. ಈಗ ಸ್ಯಾಲಡ್ ಸ್ಟೇಡಿಯಂ ಒಳಗಡೆ ಹೋಗ್ತಾ ಇದೆ. ಅದು ಹೇಗೆ ಒಂದು ಫೀಲ್ಡಿಂಗ್ ಮಾಡುತ್ತೆ, ಬ್ಯಾಟಿಂಗ್ ಮಾಡುತ್ತೆ, ಹೇಗೆ ಪಿಚ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ. ಈಗ ನೋಡಿ, ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ. ಚಪ್ಪಾಳೆ. ನಿಮಗಾಗಿ ಕುಕಿಂಗ್ ವಿತೌಟ್ ಫೈರ್. ವಾವ್, ಸ್ಕೂಲ್ ಡೇಸ್ ಅಲ್ಲಿ ಆಟ ಆಡ್ತಿದ್ವಿ, ಬಟ್ ಇದ್ಯಾಕೂ ನಂಗೆ ಒಂಥರ ಸ್ಪೆಷಲ್ ಅನಿಸ್ತಾ ಇದೆ. ತಿಂದು ನೋಡಿ, ಇನ್ನು ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿದೆ. ನನಗೆ ಯಾವ್ದನ್ನ ಅಗಿಬೇಕು ಅಂದ್ರೆ ಗೊತ್ತಾಗ್ತಿಲ್ಲ. ಸಾಕಾಗಿದೆ, ಸೋ ಹೆಲ್ದಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ನನಗಂತೂ ಸಖತ್ ಇಷ್ಟ ಆಯ್ತು. ಇದು ಮೇ ಬಿ ಹಾರ್ಡ್ಲಿ ಒಂದು 5 ನಿಮಿಷ ತಗೋಬಹುದು ಅಷ್ಟೇ ನಿಮಗೆ ಮಾಡೋದಕ್ಕೆ. ಹೆಚ್ಚಕ್ಕೆ ಒಂದು ಸ್ವಲ್ಪ ಪೇಷನ್ಸ್. ಎಕ್ಸಲೆಂಟ್ ಅದ. ಆಮೇಲೆ ಈ ಬೇಸಿಗೆಗಂತೂ ಟಾಪ್ ನಾಚ್. ಸೀಬೆಕಾಯಿ ಸಲಾಡ್ ಮಾಡುವ ವಿಧಾನ. ಒಂದು ಬೌಲ್ಗೆ ಸಣ್ಣದಾಗಿ ಹೆಚ್ಚಿದ ಸೀಬೆಕಾಯಿ ತುಂಡುಗಳನ್ನು ಹಾಕಿ, ಜೊತೆಗೆ 1 ಬೌಲ್ ದಾಳಿಂಬೆ, ಅರ್ಧ ಬೌಲ್ ತೆಂಗಿನ ತುರಿ, ಅರ್ಧ ಕಪ್ ಕ್ಯಾರೆಟ್, ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು, ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸಿನ ಪುಡಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಹೋಳು ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿಕೊಂಡರೆ ರುಚಿಯಾದ ಸೀಬೆಕಾಯಿ ಸಲಾಡ್ ಸವಿಯಲು ಸಿದ್ಧ. ಮೇಡಮ್, ನಿಮ್ಮ ಅಮೂಲ್ಯವಾದ ಸಮಯವನ್ನ ನನ್ನ ಅಡುಗೆ ಮನೆಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೋ ಹ್ಯಾಪಿ, ಸೋ ವರ್ತ್ ಇಟ್. ಎಷ್ಟು ಒಳ್ಳೊಳ್ಳೆ ಡಿಶಸ್ ನ ನಮಗೆ ಪರಿಚಯ ಮಾಡ್ಕೊಟ್ರಿ. ವಿತ್ ಫೈರ್ ಎಕ್ಸಲೆಂಟ್, ವಿತೌಟ್ ಫೈರ್ ಸೂಪರ್ ಎಕ್ಸಲೆಂಟ್. ಸೊ 2
ತಿಂದು ತೃಪ್ತಿಯಾಗಿದೆ. ಸೊ ನಮ್ಮ ಕಡೆಯಿಂದ ನಾವು ಕೂಡ ನಿಮಗೆ ಒಂದು ಚಿಕ್ಕ ಕಾಣಿಕೆಯನ್ನ ಕೊಡ್ತೀವಿ. ಯಾಕಂದ್ರೆ ನಮ್ಮ ಅಡಿಗೆ ಮನೆಗೆ ಬಂದು ನಮ್ಮನ್ನ ತೃಪ್ತಿ ಪಡಿಸಿದವ್ರ ಬರೀ ಕೇಳಿ ಕಳ್ಸೋದಕ್ಕೆ ನಮಗೆ ಇಷ್ಟ ಇಲ್ಲ. ಅದಕ್ಕೆ ಸೊ ನಿಮ್ಮ ಕೆರಿಯರ್, ನಿಮ್ಮ ಲೈಫ್ ಯಾವಾಗ್ಲೂ ಹೀಗೆ ಹಚ್ಚ ಹಸಿರಾಗಿರ್ಲಿ. ಹಸಿರು ಉಳ್ಸೋಣ, ಬೆಳ್ಸೋಣ. ನಿಮ್ಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಅಡುಗೆ ಮನೆಗೆ ಬಂದು ನನಗೂ ತುಂಬಾ 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 ಸಂತೋಷ ಆಯ್ತು. ನಿಮ್ಗೆ ಇಷ್ಟ ಆಯ್ತು ನಾನು ಮಾಡ್ಕೊಟ್ಟಿರೋ ಅಡುಗೆ ಅಂತ ಕೇಳಿ ಇನ್ನೂ ಸಂತೋಷ ಆಯ್ತು. ಹೀಗೆ ನಿಮ್ಮ ಕೆರಿಯರು, ನಿಮ್ಮ ಬಾಳು ಹೀಗೆ ಹಚ್ಚ ಹಸಿರಾಗಿರ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಮನೆ ಮದ್ದು ಸೆಗ್ಮೆಂಟ್ ಅಲ್ಲಿ ನಮ್ಮ ಡಾಕ್ಟರ್ ನಮ್ಗೆ ಏನ್ ಮನೆ ಮದ್ದು ಕಲ್ಸ್ಕೊಡ್ತಾರೆ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಡ್ರಗ್ಲೆಸ್ ಥೆರಪಿಸ್ಟ್ ಡಾಕ್ಟರ್ ಪೂರ್ವಿ ಜಯರಾಜ್. ಏನ್ ಪ್ರಾಬ್ಲಮ್, ಏನ್ ಸೊಲ್ಯೂಷನ್? ಪ್ರಾಬ್ಲಮ್ ನೀವು ನಿಂತೇ ಇರ್ತೀರಲ್ಲ ಇಡೀ ದಿನ. ಹೌದು. ಮೈಕೈ ನೋವಾಗಲ್ವಾ? ಅಯ್ಯೋ ನೋವಾಗಲ್ವಾ ಮೇಡಮ್? ಪದ ಹಾಡುತ್ತೆ ಮೇಡಮ್. ಅಂಡ್ ಹೆಣ್ಮಕ್ಳೆಲ್ಲ ಮೊದಲು ಪಾಪ ಆರಾಮಾಗಿ ಕೆಳಗಡೆ ಕುತ್ಕೊಂಡು ಅಡುಗೆ ಮಾಡೋರು. ವೆಸ್ಟರ್ನ್ ಸ್ಟೈಲ್ ನ ಕಾಪಿ ಮಾಡ್ಕೊಂಡು ನಾವೆಲ್ಲ ನಿಂತ್ಕೊಂಡೇ ಅಡುಗೆ ಮಾಡ್ತೀವಿ. ಬಹಳ ಜನ ಹೆಣ್ಮಕ್ಳಿಗಿರೋ ಮೇಜರ್ ಪ್ರಾಬ್ಲಮ್ ಅಂದ್ರೆ ಮೈಕೈ ನೋವು. ಸಿಂಪಲ್ ಇನ್ಸ್ಟಂಟ್ ರೆಮಿಡಿ ಇದ್ರೆ ಅದನ್ನ ಕುಡಿದು ಮಲ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಮೈ ಎಲ್ಲ ಒಂಥರ ಹಗೂರವಾಗಿ ಹೂವ ತರ ಅನ್ನಿಸ್ಬೇಕು. ಇವಾಗ ನನ್ಗೆ ಸಾಕಾಗಿ ಹೋಗ್ಬಿಟ್ಟಿದೆ. ನಿಮಗ್ ಗೊತ್ತು ನನ್ನ ಪರಿಸ್ಥಿತಿ ಏನು ಅಂತ. ಮಾಡ್ಕೊಟ್ಬಿಟ್ರೆ ಬಾಯಿ ಮುಚ್ಕೊಂಡು ಕುಡಿದು ಹೋಗ್ತಾ ಇರ್ತೀನಿ ಟಾಟಾ ಬಾಬಾ. ಅಂಡ್ ನಾಳೆ ಬೆಳಗ್ಗೆ ನೀವು ನಂಗೆ ಹೇಳ್ಬೇಕು ಎಷ್ಟು ಫ್ರೀ ಇತ್ತು ಬಾಡಿ ಅಂತ. ಯಾಕಂದ್ರೆ ಅಷ್ಟು ಒಳ್ಳೆ ರಿಸಲ್ಟ್ಸ್ ಪಕ್ಕಾ ಈ ಒಂದು ರೆಮಿಡಿಲ್ ಬರುತ್ತೆ. ಸೂಪರ್. ಈಗ ಅಷ್ಟೇ ಇನ್ಸ್ಟೆಂಟ್ ಆಗಿ ನನಗೆ ಮಾಡ್ಕೊಟ್ಬಿಡಿ. ಎಸ್, ನೋಡ್ಕೊಂಡ್ಬಿಡ್ತೀನಿ, ನಾನು ಟೇಸ್ಟ್ ಮಾಡ್ಬಿಡ್ತೀನಿ. 4 ಇಂಗ್ರೀಡಿಯೆಂಟ್ಸ್. ಇದೊಂಥರ 4, 3, 2, 1 ಫಾರ್ಮುಲಾ ತರ. ವಾವ್. ಮೈಕೈ ನೋವು ನಿವಾರಣೆ ಆಗೋದಕ್ಕೆ ಮನೆ ಮದ್ದು ಬೇಕಾಗಿರುವಂತಹ ಸಾಮಗ್ರಿಗಳು: ಫ್ರೈಯಿಂಗ್ ಪ್ಯಾನ್ ಕೊಡಿ. ಫ್ರೈಯಿಂಗ್ ಪ್ಯಾನ್ ಕೊಡಿ. ಈಗ ನಾವು ಎಷ್ಟು ಪ್ರಮಾಣದಲ್ಲಿ ಅಜ್ವೈನ್ ತಗೊಳ್ತೀವೋ ಅದರ ಅರ್ಧ ಪ್ರಮಾಣದಲ್ಲಿ ಜೀರಿಗೆ, ಅದರ ಅರ್ಧ ಪ್ರಮಾಣದಲ್ಲಿ ಸಾಂಫ್ ತಗೋಬೇಕು. ಓಕೆ, ಈಗ ನಾನು 4 ಸ್ಪೂನ್ ತಗೊಳ್ತಾ ಇದ್ದೀನಿ. ಓಕೆ, 1, 2, 3, 4 ಸ್ಪೂನ್ ಅಜ್ವೈನ್ ಹಾಕೊಂಡ್ವಿ. ಈಗ ಅದ್ರಲ್ಲಿ ಅರ್ಧ ಮ್ಯಾಥ್ಸ್ ಅಲ್ಲಿ ನೀವು ಚೆನ್ನಾಗಿಲ್ಲ ಅಂತ ಬೇರೆ ಹೇಳಿದ್ರಿ. ಇಲ್ಲ, ಮಲ್ಟಿಪ್ಲಿಕೇಶನ್, ಸಪರೇಷನ್, ಅಡಿಷನ್, ಡಿವಿಷನ್. ಹಾಗಾದ್ರೆ 2 ಸ್ಪೂನ್ ಸೋಂಪು. ಕರೆಕ್ಟ್, ವೆರಿ ಗುಡ್. ಇದನ್ನ ನಾವು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷಕ್ಕೆ ಆಗೋಗುತ್ತೆ. ಹಾ ನೋಡಿ, ಆಲ್ಮೋಸ್ಟ್ ಆಗೇ ಹೋಯ್ತು. ಇದು ಆಫ್ ಮಾಡ್ಲಾ? ಎಸ್, ಅಷ್ಟೇ. ಸ್ವಲ್ಪ ಬಣ್ಣ ಚೇಂಜ್ ಆಯ್ತಲ್ಲ, 1 ನಿಮಿಷಕ್ಕೆ ಗಮನ ಒಂಥರ ಅಜ್ವೈನ್ದು ಸಕಲಾಗಿ ಬರ್ತಾ ಇದೆ. ಅದ್ರಲ್ಲೇನೆ ನಮ್ಗೆ ಎಷ್ಟೋ ಮೈಂಡ್ ರಿಲ್ಯಾಕ್ಸ್ ಆದಂಗ ಆಗುತ್ತೆ. ಈಗ 1 ನಿಮಿಷ ಇದು ತಣ್ಣಗಾಗಿದ ತಕ್ಷಣ ಇದನ್ನ ಗ್ರೈಂಡ್ ಮಾಡಿದ್ರೆ ಆಲ್ಮೋಸ್ಟ್ ನಮ್ದು ಡಿಶ್ ರೆಡಿ ಅಂತಾನೆ. 90% ಡನ್. ಮೈಕೈ ನೋವಿಗೆ ಮದ್ದು ಮಾಡ್ಬೇಕಾದ್ರೆ ನಮ್ಗೆ ಮೈಕೈ ನೋವೇ ಇಲ್ಲ, ಅಷ್ಟು ಬೇಗ ಆಗೋಗುತ್ತೆ. ಸೂಪರ್. ನೈನವ್ರೆ, ಇದು ನಾವ್ ಏನೇನು ಹುರ್ಕೊಂಡ್ವಿ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿದೀನಿ. ಒಂದ್ 4 ಏಲಕ್ಕಿ ಹಾಕ್ತಾ ಇದ್ದೀನಿ. ಇದು ಕೂಡ ಮೈಕೈ ನೋವಿಗೆ ತುಂಬಾ ಸಹಾಯ ಮಾಡುವಂತದ್ದು. ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೂಪರ್. ಇದನ್ನ ಚೂರು ಗ್ರೈಂಡ್ ಮಾಡ್ಕೊಡಿ. ಪರ್ಫೆಕ್ಟ್. ಎಷ್ಟು ಒಳ್ಳೆ ಘಮ ಇದೆ ಅಲ್ಲ. ನೈನವ್ರೆ, ಕರೆಕ್ಟಾಗಿ ಗ್ರೈಂಡ್ ಮಾಡಿದ್ದೀರಾ ನೋಡಿ, ಎಷ್ಟು ಒಳ್ಳೆ ಪೌಡರ್ ಆಗಿದೆ. ಈಗ ನೀವು ಗ್ರೈಂಡ್ ಮಾಡ್ತಾ ಇದ್ದಾಗೆ ನಾನು ಇದನ್ನ ಬಿಸಿನೀರು ರೆಡಿ ಮಾಡ್ಕೊಂಡಿದ್ದೆ. ಒಂದು ಗ್ಲಾಸ್ ಆಫ್ ಹಾಟ್ ವಾಟರ್ ಇಸ್ ರೆಡಿ. 1 ಸ್ಪೂನ್ ಅಷ್ಟು ಈ ಬಿಸಿನೀರಿಗೆ ಹಾಕ್ತಾ ಇದ್ದೀನಿ. ವಾವ್. ರಾತ್ರಿ ಮಲಗಕ್ಕಿಂತ ಮುಂಚೆ ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಕುಡಿದು ಮಲ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಬಾಡಿಲಿರೋ ಇಂಡೈಜೆಷನ್ ಬರೋ ಮೈಕೈ ನೋವು, ಇನ್ಫ್ಲಮೇಷನ್ ಬರೋ ಮೈಕೈ ನೋವು, ಒಂಥರ ಏನೋ ಮಸಲ್ ಸ್ಟ್ರೇನ್ ಆಗಿ ಬಂದಿರೋ ಮೈಕೈ ನೋವು, ಎಲ್ಲದಕ್ಕೂ ಇದು ಖಂಡಿತ ರಾಮಬಾಣವಾಗಿ ವರ್ಕ್ ಆಗುತ್ತೆ. ಅಂಡ್ ಬೆಳಗ್ಗೆನೆ ನಮಗೆ ಆ ಹಗುರತೆಯನ್ನ ಆಕ್ಚುಲಿ ಫೀಲ್ ಮಾಡ್ಬೋದು ಎಷ್ಟೋ ಕೇಸಸ್ ಅಲ್ಲಿ. ಸೊ ದಯವಿಟ್ಟು ಸಿಪ್ ಮಾಡಿ. ಸೊ ನೋಡಿದ್ರಲ್ಲ, ಹಗಲು ರಾತ್ರಿ ಕೆಲಸ ಮಾಡ್ಕೊಂಡು ಬಂದು ಮನೆಗೆ ಮೈಕೈ ನೋವಿಗೆ ಏನಪ್ಪಾ ಮಾಡೋದು, ಈ ಮೈಕೈ ನೋವು ಯಾವಾಗಪ್ಪ ಹೋಗುತ್ತೆ ಅಂತ ಏನಾದ್ರೂ ನೀವು ಕಷ್ಟಪಡ್ತಾ ಇದ್ರೆ ನಿಮಗೋಸ್ಕರ ಈ ರಾಮಬಾಣ ತುಂಬಾ ಈಸಿಯಾಗಿ ಜಸ್ಟ್ ಒಂದು 4 ಐಟಮ್ ಅಲ್ಲೇನೆ ತುಂಬಾ ಸುಲಭವಾಗಿ ಮಾಡಿದ್ದಾರೆ. ಸೊ ರೆಮಿಡಿ ನೀವು ಕೂಡ ನೋಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಟೇಸ್ಟ್ ಮಾಡೋಣ. ವಾವ್. ಒಂಥರ ಜೀರಿಗೆ, ಅಜ್ವೈನ್ದು ಐ ಥಿಂಕ್ ಪ್ರಿಡಾಮಿನೆಂಟ್ ಟೇಸ್ಟ್ ಅಜ್ವೈನ್ದು ಇರುತ್ತೆ ಅನ್ಸುತ್ತೆ ಅಲ್ವಾ? ಏನೋ ಒಂಥರ ರಿಫ್ರೆಶಿಂಗ್, ಬಟ್ ಒಂಥರ ಒಳಗಡೆ ಫ್ಲೇವರ್ ಚೆನ್ನಾಗಿದೆ. ದಿಸ್ ಇಸ್ ಸಮಥಿಂಗ್ ವೆರಿ ಯುನೀಕ್, ಅದ್ಭುತ. ಹೌದು, ತುಂಬಾ ಚೆನ್ನಾಗಿದೆ. ಸೂಪರ್. ಸೊ ನಮ್ಮ ಮೈಕೈ ನೋವಿಗೆ ಒಂದು ಒಳ್ಳೆ ಮನೆ ಮದ್ದನ್ನ ಹೇಳ್ಕೊಟ್ಟಿರುವಂತ ನಮ್ಮ ಡಾಕ್ಟ್ರೇ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಂದು ಮನೆ ಮದ್ದಿನ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಕುಶಲವೇ ಕ್ಷೇಮವೇ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.